ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಮುರಳಿ ಕೃಷ್ಣ. ನಾನಿವತ್ತು ನಿಮಗೆ ವೇದಗಣಿತ ಆರ್ ವೇದಿಕ್ ಮ್ಯಾಥ್ಸ್ ಏನು ಅದರ ಸೂತ್ರಗಳು, ಅದರಲ್ಲಿ 16 ಸೂತ್ರ ಮತ್ತು 13 ಸೂತ್ರಗಳಿವೆ, ಅದು ಏನಲ್ಲ ಅಂತ ನಿಮಗೆ ಹೇಳ್ಕೊಡೋಣ ಅಂತ ಬಂದಿದ್ದೇನೆ. ವೇದಿಕ್ ಮ್ಯಾಥ್ಸ್ ಹೆಸರೇ ಹೇಳುತ್ತೆ, ವೇದಿಕ್ ಇದು ಪುರಾತನ ಕಾಲದ್ದು ಅಂತ. ಇದರ ಹುಟ್ಟು ನಮ್ಮ ಭಾರತ ದೇಶ, ನಮ್ಮ ಹೆಮ್ಮೆಯ ದೇಶ ಭಾರತ ದೇಶದಲ್ಲೇ ಆಗಿರೋದಂಥದ್ದು. ವೇದಗಳ ಕಾಲದ್ದು, ಪುರಾತನ ಇತಿಹಾಸ ಎಷ್ಟು ಹಳೆಯದು ಅಂತ ಊಹಿಸ್ಲಿಕ್ಕೆ ಸಾಧ್ಯವಿಲ್ಲ. ಅದನ್ನು ಬರೆದವ್ರು ಯಾರು ಅಂತಲೂ ಗೊತ್ತಿಲ್ಲ ನಮಗೆ. ಅದನ್ನು ಏನು ಅದರಲ್ಲಿ ಏನೆಲ್ಲ ಇದೆ, ಏನೆಲ್ಲ ವಿಷಯಗಳಿವೆ ಅಂತ ನಿಮಗೆ ಈ ವಿಡಿಯೋ ಕೊನೆ ತನಕ ನೋಡಿದರೆ ಗೊತ್ತಾಗುತ್ತೆ. ಇಂದಿನ ವಿದ್ಯಾರ್ಥಿಗಳೇನಿದ್ದಾರೆ, ಸ್ಟೂಡೆಂಟ್ಸ್ ಏನಿದ್ದಾರೆ, ಅವರು ಈ ರೀತಿ ಹೇಳಿರೋದನ್ನು ನೀವು ಕೇಳಿರ್ತೀರ. ಎಲ್ಲ ಸಬ್ಜೆಕ್ಟ್ ಆಗ್ಬೋದು, ಲ್ಯಾಂಗ್ವೇಜ್ ಕನ್ನಡ, ಇಂಗ್ಲೀಷ್, ಹಿಂದಿ, ಸೋಷಿಯಲ್ ಸೈನ್ಸ್, ಸಮಾಜ ವಿಜ್ಞಾನ ಇರ್ಬೋದು, ವಿಜ್ಞಾನ ಇರ್ಬೋದು, ಎಲ್ಲ ಆಗ್ಬೋದು. ಆದರೆ ಗಣಿತ ಮ್ಯಾಥ್ಸ್ ಒಂದು ಬಗ್ಗೆ ಬೇಡಪ್ಪ, ಅದೊಂದು ನನಗೆ ಆಗೋದೇ ಇಲ್ಲ. ಅದು ಒಂದರಿಂದ ನನಗೆ ಮಾರ್ಕ್ಸ್ ಕಮ್ಮಿ ಬಂತು, ನಾನು ಅದರಿಂದ ಒಂದರಿಂದ ಫೇಲ್ ಆದೆ ಅಂತ ಕೆಲವರು ಹೇಳಿರ್ತಾರೆ. ಇದನ್ನೆಲ್ಲ ನೀವು ಕೇಳಿರ್ತೀರ. ಇಂಥ ವಿದ್ಯಾರ್ಥಿಗಳು ಖಂಡಿತವಾಗಿ ಈ ವಿಡಿಯೋದನ್ನು ನೋಡಬೇಕು. ಈ ವಿಡಿಯೋ ನೋಡಿದ ನಂತರ ಖಂಡಿತವಾಗಿ ಅವರು ಹೇಳ್ತಾರೆ, ಇಷ್ಟು ಸುಲಭನಾ, ನಮಗೆ ಇದನ್ನು ಕ್ಲಾಸಲ್ಲೆಲ್ಲ ಹೇಳೇ ಕೊಟ್ಟಿಲ್ಲಲ್ಲ, ನಮಗೆ ಗಣಿತ ಮಾಸ್ಟರ್ ಇದನ್ನು ಹೇಳೇ ಕೊಟ್ಟಿಲ್ಲ, ಮ್ಯಾಥ್ಸ್ ಟೀಚರ್ಸ್ ಏನಿದ್ದಾರೆ ಅವ್ರು ನನಗೆ ಇದನ್ನು ಹೇಳೇ ಕೊಟ್ಟಿಲ್ಲ ಅಂತ ಖಂಡಿತವಾಗಿ ಹೇಳ್ತಾರೆ ಅವರು. ಅಂದರೆ ವೇದಿಕ್ ಮ್ಯಾಥ್ಸಲ್ಲಿ ಕೆಲವೆಲ್ಲ ಸೂತ್ರಗಳೇನಿವೆ, ಖಂಡಿತವಾಗಿ ನಾವು ಇವಾಗ 4-5 ಸ್ಟೆಪ್ ಮಾಡೋ ಅಂಥದ್ದನ್ನು ಅದು ಸಿಂಗಲ್ ಸ್ಟೆಪ್ಪಲ್ಲಿ ಆನ್ಸರ್ ಕೊಟ್ಬಿಡುತ್ತೆ. ಇದು ಖಂಡಿತವಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ಬೋದು, ಬ್ಯಾಂಕ್ ಎಕ್ಸಾಮ್ ಇರ್ಬೋದು, ಇದಕ್ಕೆ ಪ್ರಿಪೇರ್ ಆಗಿರೋರು ಖಂಡಿತವಾಗಿ ಇದನ್ನು ಕಲಿತ್ರೆ ಅವರು ತುಂಬ ಟೈಮನ್ನು ಅದರಲ್ಲಿ ಸೇವ್ ಮಾಡ್ಬೋದು. ಕೆಲವೊಂದು ಮಲ್ಟಿಪ್ಲಿಕೇಶನ್, ಗುಣಾಕಾರ ಇರ್ಬೋದು, ಭಾಗಾಕಾರ ಇರ್ಬೋದು, ಡಿವಿಷನ್ಸ್, ಈಕ್ವೇಷನ್ ಸಾಲ್ವ್ ಮಾಡೋದಿರ್ಬೋದು, ಇದೆಲ್ಲ ಸಿಂಗಲ್ ಸ್ಟೆಪ್ಪಲ್ಲೇ ಆನ್ಸರ್ ಬಂದುಬಿಡುತ್ತೆ. ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿರೋ ಕೆಲವೊಂದು ರೀತಿಯೇ ಬೇರೆ, ಮತ್ತು ನಾವು ಇಲ್ಲಿ ಕಲಿಯುವಂಥ ರೀತಿಯೇ ಬೇರೆ ಇರುತ್ತೆ. ಈ ಒಂದು ಶಾರ್ಟ್ಕಟ್ ಮೆಥಡಿಂದ ಸುಲಭವಾಗಿ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೆಲ್ಲ ಇರ್ಬೋದಲ್ಲ, ನೀವು ತುಂಬ ಟೈಮನ್ನು ಉಳಿಸ್ಬೋದು. 100% ಶೂರ್. ಈ ವಿಡಿಯೋವನ್ನು ನೋಡಿದ ನಂತರ ನೀವು ಖಂಡಿತವಾಗಿ ಇದು ಹೆಲ್ಪ್ಫುಲ್ ಆಗುತ್ತೆ ಅಂತ ಖಂಡಿತವಾಗಿ ನೀವು ಹೇಳ್ತೀರ. ಆ ಶಾರ್ಟ್ಕಟ್ ಮೆಥಡ್ ಏನೆಲ್ಲ ಇದೆ, ಯಾವುದೆಲ್ಲ ಅದು ಅಂತ ನೋಡಬೇಕಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಮುಂದಿನ ವಿಡಿಯೋ ಕಂಟಿನ್ಯೂಸ್ ಆಗಿ ಸಿಗಬೇಕು ಅಂದರೆ ನೋಟಿಫಿಕೇಷನ್ ಬರಬೇಕು ಅಂದರೆ ಬೆಲ್ ಐಕಾನನ್ನು ಒತ್ತಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ. Let us see what is the history of Vedic maths. ಇತಿಹಾಸ, ವೇದಿಕ್ ಮ್ಯಾಥ್ಸ್ನ ಇತಿಹಾಸ, ವೇದಗಣಿತದ ಇತಿಹಾಸವನ್ನು ಒಮ್ಮೆ ನೋಡೋಣ. ಏನೆಲ್ಲ ಇತಿಹಾಸ ಇದೆ, ಇತಿಹಾಸ ಎಲ್ಲಿಂದ ಬಂತು, ಹೇಗೆ ಬಂತು ಅಂತ ಒಂದು ಜಸ್ಟ್ ಒಮ್ಮೆ ನೋಡಿ ನೆಕ್ಸ್ಟ್ ವೇದಿಕ್ ಮ್ಯಾಥ್ಸ್ನ ಸೂತ್ರಗಳೇನಿವೆ ಅದಕ್ಕೆ ಹೋಗೋಣ. ಶಾರ್ಟ್ಕಟ್ ಮೆಥಡ್ ಆಫ್ ಮ್ಯಾಥಮೆಟಿಕ್ಸ್ ಅನ್ನು ನೋಡೋಣ. ಫಸ್ಟ್ ಒನ್, ಇದು ಬಂದಿರೋದು ವೇದಿಕ್ ಮ್ಯಾಥ್ಸ್ ಕಮ್ಸ್ ಫ್ರಮ್ ವೇದಾಸ್, ಮೋರ್ ಸ್ಪೆಷಲಿ ಅಥರ್ವ ವೇದ ಅಂತ ಹೇಳ್ತಾರೆ. ವೇದ ಅಂದರೆ ನಮಗೆ ಗೊತ್ತು, ಅದರಲ್ಲಿ 4 ರೀತಿಯ ವೇದಗಳಿವೆ: ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಕೊನೆಯದ್ದು ಅಥರ್ವ ವೇದ ಅಂತ. ಈ ಕೊನೆಯ ವೇದ ಅಥರ್ವ ವೇದದಲ್ಲಿ ವೇದಿಕ್ ಮ್ಯಾಥ್ಸಿನ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇದನ್ನು ಫಸ್ಟ್ ರಿಸೀವ್ ಮಾಡಿದವರು, ಇದು ಏನು ಅಂತ ಫಸ್ಟ್ ತಿಳ್ಕೊಂಡವರು ನಮ್ಮ ಇಂಡಿಯನ್ ಮ್ಯಾಥಮೆಟಿಷಿಯನ್. ಅವರ ಹೆಸರು ಜಗದ್ಗುರು ಶ್ರೀ ಭಾರತಿ
ಕೃಷ್ಣ ತ್ರೇತಾಜಿ ಅಂತ. ಇವರು 1965ರಲ್ಲಿ ಒಂದು ಬುಕ್ಕನ್ನು ಪಬ್ಲಿಷ್ ಮಾಡ್ತಾರೆ. ಆ ಪುಸ್ತಕದ ಹೆಸರೇ ವೇದಿಕ್ ಮ್ಯಾಥಮೆಟಿಕ್ಸ್ ಅಂತ. ವೇದಿಕ್ ಮ್ಯಾಥಮೆಟಿಕ್ಸ್ 1965ರಲ್ಲಿ ಅದನ್ನು ಒಂದು ಪುಸ್ತಕವಾಗಿ ಬರೆದು ಅದನ್ನು ಪಬ್ಲಿಷ್ ಮಾಡ್ತಾರೆ. ಅವ್ರು ಬರೆದಿರೋಂಥ ಪುಸ್ತಕ ಆನ್ಲೈನಲ್ಲಿ ಕೂಡ ಅವೈಲೇಬಲ್ ಇದೆ. ಫ್ಲಿಪ್ಕಾರ್ಟ್ ಇರ್ಬೋದು, ಅಮೆಝಾನ್ ಇರ್ಬೋದು, ಅದರಲ್ಲಿ ಅವೈಲೇಬಲ್ ಇದೆ. ಪ್ರೈಸ್ ಒಂದು 250ರಿಂದ 300 ರೂಪಾಯಿ ಒಳಗಡೆ ಇರುತ್ತೆ. ನೀವು ಆರಾಮದಲ್ಲಿ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು ಬುಕ್ ಬೇಕಿಂತಿದೆ. ಜಗದ್ಗುರು ಶ್ರೀ ಭಾರತೀ ಕೃಷ್ಣ ತೀರ್ಥಜಿ ಅವರು ಬರೆದಿರೋಂಥ, ಅವರು ಆಥರ್ ಆಗಿರೋವಂಥ ಬುಕ್ ಸಿಗುತ್ತೆ ಆನ್ಲೈನಲ್ಲಿ. ಅದನ್ನು ಪರ್ಚೇಸ್ ಮಾಡಿಕೊಂಡು ನೀವು ಓದ್ಕೋಬೋದು. ವೇದಿಕ್ ಮ್ಯಾಥ್ಸ್ ಇದರಲ್ಲಿ ಟೋಟಲ್, ನಾನು ಈಗಲೇ ಹೇಳಿದ್ದೇನೆ, ಟೋಟಲ್ 16 ಸೂತ್ರಗಳಿವೆ. ಸೂತ್ರ ಅಂದರೆ ಫಾರ್ಮುಲಾಸ್ ಅಂತ ಹೇಳ್ತೇವೆ ಇಂಗ್ಲೀಷಲ್ಲಿ, ಫಾರ್ಮುಲಾಸ್. ಮತ್ತು 13 ಸಬ್ ಫಾರ್ಮುಲಾಗಳಿವೆ. ನೆಕ್ಸ್ಟ್ ಏನೆಲ್ಲ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತ ನೋಡೋಣ. ಅದರಲ್ಲಿ ವೇದಿಕ್ ಸಿಸ್ಟಮ್ ಕ್ಯಾನ್ ಬಿ ಎಫೆಕ್ಟಿವ್ಲಿ ಫಾರ್ ಸಾಲ್ವಿಂಗ್ ಡಿವಿಷನ್, ಮಲ್ಟಿಪ್ಲಿಕೇಶನ್, ರೆಸಿಪ್ರೋಕಲ್ಸ್, Pythagoras theorems, factorization, HCF, square and square roots, cube and cube roots, Apollonius theorems, algebraic equations and so on. ಇದೆಲ್ಲ ಏನು ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಮೇಯ್ನಾಗಿ ನಾವು ಫಸ್ಟ್ಗೆ ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ ಏನು ಅಂತ ತಿಳ್ಕೊಳ್ಳೋಣ. ಮೇಯ್ನ್ ಬೇಕಿರೋದು ನಮಗೆ ಮಲ್ಟಿಪ್ಲಿಕೇಶನ್, ಹೌದಲ್ವಾ? Yes, first go on to the first for the multiplication. First shortest method for multiply two numbers. Now shortest method of multiply two numbers. ಏನು ಮಲ್ಟಿಪ್ಲಿಕೇಶನ್. ಮಲ್ಟಿಪ್ಲಿಕೇಶನ್ ಫಸ್ಟ್ ಶಾರ್ಟ್ಕಟ್ ಮೆಥಡ್ ತಿಳ್ಕೊಳ್ಳೋದ ಮೊದಲು ಫಸ್ಟ್ ಮಲ್ಟಿಪ್ಲಿಕೇಶನ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ವಾಟ್ ಈಸ್ ಮೀನ್ ಬೈ ಆ್ಯನ್ ಮಲ್ಟಿಪ್ಲಿಕೇಶನ್? ಮಲ್ಟಿಪ್ಲಿಕೇಶನ್ ಅಂದರೆ ಏನು? ಇವಾಗ 2 × 3 ಅಂದ್ರೆಷ್ಟು? 6 ಅಂತ ನಾವು ಆಬ್ವಿಯಸ್ಲಿ ಆಗಿ ಹೇಳಿದ್ವಿ. ವಾಟ್ ಈಸ್ ದ ಮೀನಿಂಗ್ ಆಫ್ ದ್ಯಾಟ್ ಮಲ್ಟಿಪ್ಲಿಕೇಶನ್? ಅದರಲ್ಲಿ ಮೀನಿಂಗ್ ಏನು? ಮಲ್ಟಿಪ್ಲಿಕೇಶನ್ನ ಮೀನಿಂಗ್ ಏನು ಅಂತ ನೋಡೋ ಫಸ್ಟಿಗೆ. 2 × 3 ಅಂದರೆ 2 × 2 ಅಂದರೆ 2 ಲೈನ್, 1 2 ಲೈನು ಮತ್ತು ಇನ್ನೊಂದು 3 ಲೈನು ಅದರ ಮೇಲೆ ಕ್ರಾಸ್ ಆಗೋದು ಅಂತ. ಅಂದರೆ ಅದರ ಮೇಲೆ ಹಾದು ಹೋಗ್ತಾ ಇದೆ 3 ಲೈನ್. ಇವಾಗ ಆರೆಂಜ್ 2 lines represents number 2 and black lines, that is 3 black lines represents number 3. ಕ್ರಾಸ್ ಸೆಕ್ಷನ್ ಆರ್ ಇಂಟರ್ಸೆಕ್ಷನ್ ಪಾಯಿಂಟ್ಸ್ ಅಂದರೆ ಯಾವೆಲ್ಲ ಭಾಗದಲ್ಲಿ ಹಾದೋಗಿದೆ, ಎಷ್ಟು ಅದರ ಮೇಲೆ ಎಷ್ಟು ಕ್ರಾಸ್ ಆಗಿದೆ ಅಂತ ನೋಡೋಣ. ಕ್ರಾಸ್ ಅಂದರೆ ಒಂದರ ಮೇಲೆ ಒಂದು ಎಷ್ಟು ಹಾದೋಗಿದೆ ಅಂತ ನೋಡೋದು. ಲೆಟ್ ಅಸ್ ಕೌಂಟ್ಸ್ ದಿ ಇಂಟರ್ಸೆಕ್ಷನ್ ಪಾಯಿಂಟ್ಸ್. ಇಂಟರ್ಸೆಕ್ಷನ್ ಎಲ್ಲೆಲ್ಲ ಕ್ರಾಸ್ ಆಗಿದೆ, ಎಷ್ಟು ಪಾಯಿಂಟಲ್ಲಿ ಕ್ರಾಸ್ ಆಗಿದೆ ಅಂತ ಲೆಕ್ಕ ಹಾಕಬೇಕು. ದಟ್ ಈಸ್ 1 2 3 4 5 and 6. Total 6. That is the 2 × 3 is answer is 6. ಟೋಟಲ್ 2 ಲೈನ್ ಮೇಲೆ 3 ಲೈನ್ ಹಾದೋದ್ರೆ ಟೋಟಲ್ 6 ಕಡೆ ಇಂಟರ್ಸೆಕ್ಷನ್ ಆಗುತ್ತೆ, 6 ಕಡೆ ಕಟ್ ಆಗುತ್ತೆ. ಅದು 6 ಕಡೆ ಅದರ ಮೇಲ್ಗಡೆ ಒಂದು ಟಚ್ ಆಗುತ್ತೆ ಅಂತ ಹೇಳ್ತಾರೆ. ದಟ್ ಈಸ್ ದಿ ಮೀನಿಂಗ್ ಆಫ್ ಮಲ್ಟಿಪ್ಲಿಕೇಶನ್. ವೆರಿ ಕ್ಲಿಯರ್ಲಿ ಈಗ 2 ಲೈನ್ ಇದೆ, ಅದರ ಮೇಲೆ 3 ಲೈನ್ ಹಾದೋಗುವಾಗ ಟೋಟಲ್ 6 ಕಡೆಯಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ. 6 ಕಡೆಯಲ್ಲಿ ಒಂದರ ಮೇಲೆ ಒಂದು ಲೈನ್ ಜಾಯಿನ್ ಆಗುತ್ತೆ, ಅಂದರೆ ಕ್ರಾಸ್ ಆಗುತ್ತೆ. ದಟ್ ಈಸ್ ಮೀನ್ ಬೈ ದಿ ಕ್ರಾಸ್ ಸೆಕ್ಷನ್ ಆರ್ ಇಂಟರ್ಸೆಕ್ಷನ್ ಪಾಯಿಂಟ್ ಈಸ್ ಕಾಲ್ಡ್ ಮಲ್ಟಿಪ್ಲಿಕೇಶನ್. ಕ್ಲಿಯರ್? ಇವಾಗ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. 4 × 2. 4 ಅಂದರೆ 4 ಲೈನ್ ಬರಿಬೇಕು.
1 2 3 and 4. ಇವಾಗ these orange 4 lines represents number 4. First for number 4. Next 4 into 2 ಇದೆ. Next 2 lines ನಾವು represent ಮಾಡಬೇಕು. That is the cross section. Cross ಆಗಿ 2 lines 4 line ಮೇಲೆ ಹಾದು ಹೋಗಬೇಕು. 1 2. Black 2 lines represents number 2. Okay. Orange 4 lines represents number 4 and black 2 lines represents number 2. ಇವಾಗ ನೋಡುವ ಇಂಟರ್ಸೆಕ್ಷನ್ ಪಾಯಿಂಟ್ಸ್ ಎಲ್ಲೆಲ್ಲ ಕ್ರಾಸ್ ಆಗಿದೆ, ಯಾವುದರ ಮೇಲೆ ಒಂದು ಎಲ್ಲೆಲ್ಲ ಟಚ್ ಆಗಿದೆ, ಯಾವೆಲ್ಲ ಕ್ರಾಸ್ ಸೆಕ್ಷನಲ್ ಪಾಯಿಂಟ್ಸ್. ಲೆಟ್ ಅಸ್ ಕೌಂಟ್ ದಿ ಕ್ರಾಸ್ ಸೆಕ್ಷನಲ್ ಪಾಯಿಂಟ್ಸ್ ಇನ್ whole region. 1 total 1 8 total 8 ಕಡೆ 8 ಕಡೆ 8 times, that is the touched each other or cross each other. Black line and orange line, total 8 points, they are cross each other. So the multiplication, the 4 into 2, which is equal to 8. Okay, the cross sectional, the symbol of cross, that is taken as multiplication symbol, cross symbol. 4 into 2, which is equal to 8. Clear? Not only small number, yes, not only small number. Let us take another example. ಇನ್ನೊಂದು ಎಕ್ಸಾಂಪಲ್ ತಗೋಣ. That is 12 into 14. 12 ಗುಣಿಸು 14. ಇವಾಗ ಅದನ್ನು ಡಿವೈಡ್ ಮಾಡಿ. ಫಸ್ಟ್ ನಂಬರ್ 2 ನಂಬರ್ ಇದೆ ಅಲ್ವಾ, 2 ಡಿಜಿಟ್ ಇದೆ. 1 and 2, another 1 and 4. ಫಸ್ಟಲ್ಲಿ 1 ಮತ್ತು 2, ಇನ್ನೊಂದು 1 ಮತ್ತು 4. ಇವಾಗ 1 ಸ್ವಲ್ಪ ದೂರದಲ್ಲಿ 2 ಲೈನ್, 1 ಲೈನು ಸ್ವಲ್ಪ ದೂರದಲ್ಲಿ 2 ಲೈನು, ಅದರ ಮೇಲೆ ಏನಿದೆ 1 ಮತ್ತು 4. 1 ಲೈನ್ ಹಾದೋಯ್ತು, ಇನ್ನೊಂದು 4 ಲೈನ್ ಹಾದೋಯ್ತು. ಇವಾಗ ಎಲ್ಲೆಲ್ಲ ಇಂಟರ್ಸೆಕ್ಟ್ ಆಯಿತು, ಎಷ್ಟು ಕಡೆ 1 2 3 4 ಕಡೆಯಲ್ಲಿ ಇವಾಗ ಕಾಣ್ತಾ ಇದೆ ನಿಮಗೆ ಚಿತ್ರದಲ್ಲಿ ತೋರಿಸಿರುವಂತೆ. ಅದರಲ್ಲಿ ಈ ಪಾಯಿಂಟ್ಸ್ ಏನಿದೆ ಇದನ್ನು ಒಂದು ಗ್ರೂಪ್ ಆಗಿ ಕೌಂಟ್ ಮಾಡಿ. ಅಲ್ಲೇನೇ ಎಷ್ಟು ಅಲ್ಲಿ ಆ ಪೊಸಿಷನಲ್ಲಿ ಮಾತ್ರ ಎಷ್ಟು ಇಂಟರ್ಸೆಕ್ಷನ್ ಪಾಯಿಂಟ್ಸ್ ಇದೆ, ಟೋಟಲ್ 8 ಇಂಟರ್ಸೆಕ್ಷನ್ ಪಾಯಿಂಟ್ಸ್ ಇದೆ ಅಲ್ಲಿ. ಇನ್ನು ಈ ಕಾಲಮ್ ಹಾಕಿದ್ದೇನಲ್ಲ ನಾನು, ಅಲ್ಲಿ ಎಷ್ಟಿದೆ ಅಂತ ಲೆಕ್ಕ ಮಾಡಬೇಕು ನೀವು. 1 2 3 4 5, ಮೇಲ್ಗಡೆ 2 ಕೆಳಗಡೆ 4, ಟೋಟಲ್ 6 ಇಂಟರ್ಸೆಕ್ಷನ್ ಪಾಯಿಂಟ್ಸ್. 6 and last one here, that is only one intersection point, ಒಂದೇ ಒಂದು ಇಂಟರ್ಸೆಕ್ಷನ್ ಪಾಯಿಂಟ್ ಇದೆ, that is 1. ಟೋಟಲ್ ನಂಬರ್ ಎಷ್ಟಾಯಿತು? 1 6 8. that is the your answer. 12 into 14, which is equal to 168. Yes, 12 into 14, which is equal to 168. ಇನ್ನೊಂದು ಎಕ್ಸಾಂಪಲ್ ತಗೋಣ. ಅದು 15 into 13. 15 ಗುಣಿಸು 13. 1 ಮತ್ತು 5 ಇದೆ. Let us take the number 1 and 5. 1 ಸ್ವಲ್ಪ ಗ್ಯಾಪ್ ಬಿಟ್ಟು 5 lines, 1 2 3 4 and 5, and multiply into 1 into 3. 1 ಸ್ವಲ್ಪ ಗ್ಯಾಪ್ ಬಿಟ್ಟು 1
2 3. ಇವಾಗ ಈ ಕಡೆ ರೈಟ್ ಸೈಡ್ ಎಂಡಲ್ಲಿ ಎಷ್ಟು ಇಂಟರ್ಸೆಕ್ಟ್ ಆಗಿದೆ ಟೋಟಲ್, ಈ ಏರಿಯಾದಲ್ಲಿ ಎಷ್ಟು ಇಂಟರ್ಸೆಕ್ಟ್ ಆಗಿದೆ, ದಟ್ ಈಸ್ ಟೋಟಲ್ 15. ಎಸ್, ಟೋಟಲ್ 15 ಕಡೆ ಇಂಟರ್ಸೆಕ್ಟ್ ಆಗಿದೆ. ಇನ್ ಹಿಯರ್ ಮಿಡ್ಲ್ ಲೈನ್ ಏನಿದೆ ಅಲ್ಲಿ ಟೋಟಲ್ ಮೇಲ್ಗಡೆ 5 ಕೆಳಗಡೆ 3, ಟೋಟಲ್ 8 ಇಂಟರ್ಸೆಕ್ಷನ್ ಪಾಯಿಂಟ್ಸ್. ಇನ್ ಹಿಯರ್ ಲಾಸ್ಟ್ ಎಂಡ್ ಆಫ್ ದಿ ಲೆಫ್ಟ್ ಸೈಡ್ ದಟ್ ಈಸ್ ಓನ್ಲಿ 1. ಲೆಟ್ಸ್ ಟೋಟಲ್ ನಂಬರ್ ಯುವರ್ ಆನ್ಸರ್. ಇನ್ 15 ಇದೆಲ್ಲ ಕಡೆ ಅದರಲ್ಲಿ 1 ಈ ಕಡೆಗೆ ಆ್ಯಡ್ ಮಾಡಬೇಕು. 8ಗೆ 1 2 ಡಿಜಿಟ್ ಬಂದ ಕಾರಣ 1 8ಗೆ ಆ್ಯಡ್ ಮಾಡಬೇಕು. ಸೊ 1 + 8 that is 9. Total answer for 15 into 13 that is equal to 195. 195. ನಿಮ್ಮ ಹತ್ರ ಕ್ಯಾಲ್ಕುಲೇಟರ್ ಇದ್ರೆ ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. 15 into 13 that is which is equal to 195. ಎಸ್, ಅರ್ಥ ಆಯ್ತಲ್ಲ ಮಕ್ಕಳೇ? ಎಸ್, ವೆರಿ ಸಿಂಪಲ್. ದಿಸ್ ಈಸ್ ದಿ ಮೀನಿಂಗ್ ಆಫ್ ಮಲ್ಟಿಪ್ಲಿಕೇಶನ್. ಫಸ್ಟ್ ಮಲ್ಟಿಪ್ಲಿಕೇಶನನ್ನು ಅರ್ಥ ಮಾಡ್ಕೊಳ್ಳಿ, ಮತ್ತೆ ನಾವು ಮಲ್ಟಿಪ್ಲೈ ಮಾಡೋಕ್ಕೆ ಹೋಗು. ಎಸ್, ಇದನ್ನು ಕ್ಲಿಯರಾಗಿ ವೇದಗಣಿತದಲ್ಲಿ ಹೇಳಿದ್ದಾರೆ, ವೇದಿಕ್ ಮ್ಯಾಥ್ಸಲ್ಲಿ ಹೇಳ್ತಾರೆ. ದಿಸ್ ಈಸ್ ದಿ ಕ್ರಾಸ್ ಸೆಕ್ಷನ್ ಆರ್ ಇಂಟರ್ಸೆಕ್ಷನ್ ಆಫ್ ದಿ ಲೈನ್ಸ್ ದಟ್ ಈಸ್ ಕಾಲ್ಡ್ ಆಸ್ ಮಲ್ಟಿಪ್ಲಿಕೇಶನ್. ಕ್ಲಿಯರ್? ನೆಕ್ಸ್ಟ್, ಕೇವಲ 2 ಡಿಜಿಟ್ ನಂಬರಿಗೆ ಮಾತ್ರ ಅಲ್ಲ, ಇಲ್ಲಿ ನೋಡಿ 3 ಡಿಜಿಟ್ ನಂಬರ್ ಅಂತ ತಗೊಂಡಿದ್ದಾನೆ. ಟೋಟಲ್ 3 ಡಿಜಿಟ್ ನಂಬರ್ಸ್ ದಟ್ ಈಸ್ 112 ದಟ್ ಈಸ್ 112 ಇಂಟು 123. 112 ಇಂಟು 123 that is 1 line represents the first digit that is 1, and second digit that is also 1. The 1 line represents that is second digit that is 1, and last 2 digit that is 2 lines represents last 2 digit. And here first digit is 1 line, second digit is 2 lines, 1 and 2, and third digit that is 3 lines. The orange line represents 1 2, and black line represents 123. Clear? Let us count the intersection point from the left side. That is the leftmost point. That is 6 points. 1 2 lines and 3 lines intersect. That is 6 intersection points. And that is the leftmost, and nearer to that another 2-point intersection is 2 and 2 lines and 1 and 3 lines. That is the next intersection point. Total intersection points in that 4 plus 3 that is 7. Next, that is I rounded up the total 3 intersection points, 2 lines and 1 line, and 2 lines and 1 line, and 3 lines and 1 line. Total intersection points in that is 7, and nearer to that another 2 intersection points, that is 1 and 2 intersection. Total 3 intersection. That is the next digit of your answer, and first and last most intersection points that is 1. Total your answer is 13776.
ಫಸ್ಟಿಗೆ ಲೆಫ್ಟ್ ಸೈಡಲ್ಲಿ ಯಾವುದಿದೆ ಅದನ್ನು ಕೌಂಟ್ ಮಾಡಬೇಕು. ಲೆಫ್ಟ್ ಸೈಡಲ್ಲಿ ಟೋಟಲ್ 6 ಇಂಟರ್ಸೆಕ್ಷನ್ ಪಾಯಿಂಟ್ಸ್, ಅದು 2 ಲೈನ್ ಮತ್ತು 3 ಲೈನ್ ಆಗಿರೋದು ನಾನು ಮಾರ್ಕ್ ಮಾಡಿರೋ ಹಾಗೆ. ನೆಕ್ಸ್ಟ್ ಅದರ ಹತ್ತಿರ ಇರೋವಂಥ 2 ಇಂಟರ್ಸೆಕ್ಷನ್ ಮೇಲ್ಗಡೆ ಮತ್ತು ಸೇಮ್ ಲೈನಲ್ಲಿ ಎಲ್ಲೆಲ್ಲ ಬರುತ್ತೆ, ಅದು 1, 4 ಆ್ಯಂಡ್ 3, 4 + 3 ಟೋಟಲ್ ಕ್ರಾಸ್ ಸೆಕ್ಷನ್ ಆಗಿರೋ ಪಾಯಿಂಟ್ಸ್ಗಳು ಟೋಟಲ್ 7. ಆ್ಯಂಡ್ ಹಿಯರ್ ನೆಕ್ಸ್ಟ್ ಈ ಲೈನ್ಗಳಲ್ಲಿ ಕರೆಕ್ಟಾಗಿ ದಟ್ ಈಸ್ 2 ಲೈನ್ಸ್ ಆ್ಯಂಡ್ 1 ಲೈನ್ ಫಸ್ಟ್, ನೆಕ್ಸ್ಟ್ 2 ಲೈನ್ಸ್ ಆ್ಯಂಡ್ 1 ಲೈನ್, ಮತ್ತು 3 ಲೈನ್ ಮತ್ತು 1 ಲೈನ್, ಟೋಟಲ್ 2 + 2 + 3 ಟೋಟಲ್ 7 ಲೈನ್ಸ್. ಮತ್ತೆ ಹತ್ತಿರ ಇರೋದು 1 ಆ್ಯಂಡ್ 2 ಲೈನ್ಸ್, 1 + 2 ದಟ್ ಈಸ್ 3. ನೆಕ್ಸ್ಟ್ ಓನ್ಲಿ 1 intersection points, ಅದು ಲಾಸ್ಟ್ ಫಸ್ಟ್ ಡಿಜಿಟ್ ಆಫ್ ಯುವರ್ ಆನ್ಸರ್. ಟೋಟಲ್ ಆನ್ಸರ್ ಈಸ್ 1 3 7 7 6. ಫೈನಲ್ ಆನ್ಸರ್ ಈಸ್ 13,776. Multiply two numbers in 5 seconds. Any number multiply with number 11. 1 1. What is 32 into 11? Within 5 seconds, that is answer first and last digit 3 and 2. Middle digit, that's 10th digit, that is 3 + 2, that is 5. 352 is your answer. Let us learn in detail for these rules and regulations in next video. Thank you for watching my channel. If you like this video, please like and share, subscribe my channel. Thank you everyone.